ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಂಟರು. ನಾನು ನಿಮ್ಮ ಹರ್ಷಿತಾ ಮಾತಾಡ್ತಾ ಇರೋದು. ಇವತ್ತು ಹರ್ಷ ಮನೆಯಲ್ಲಿ ಗಣೇಶ ವಿಸರ್ಜನೆ ಇದೆ, ಅಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಡ್ರೆಸ್ ಕೋಡ್ ಇಟ್ಟಿದ್ದಾನೆ, ರೆಡ್ ಆರ್ ಮರೂನ್ ಅಂತ ಕಳಿಸಿದ್ದ. ಸೀರೆನೇ ಉಟ್ಕೊಂಡು ಬಾ ಅಂತ ಕಳಿಸಿದ್ದ. ಹೋಗಿದ ತಕ್ಷಣ ಬೇಕಂದ್ರೆ ನೋಡಿ ಅಂತಾನೆ ಇದೇನಾ ಸೀರೆ ಅಂತ. ಬಟ್ ಹೇಳಬೇಕಂದ್ರೆ ನಂಗೆ ನನ್ನೆಯಿಂದ ಸಖತ್ ಹುಷಾರಿಲ್ಲ. ಬೆಡ್ಡಿಂದ ಅದು ಹೆಂಗೆ ಎದ್ದು ರೆಡಿಯಾಗಿದ್ದೀನೋ ಗೊತ್ತಿಲ್ಲ. ಬಟ್ ನಿಮ್ಮ ಜೊತೆಗೆ ನಾನು ಮತ್ತು ಹರ್ಷು ಈ ವಿಡಿಯೋ, ಈ ಕಂಟೆಂಟ್ನ ಶೇರ್ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಅದಕ್ಕೆ ಕಷ್ಟಪಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸ್ಯಾಂಕಿ ಟ್ಯಾಂಕಲ್ ವಿಸರ್ಜನ್ ಮಾಡ್ತಾಯಿದ್ದಾನೆ. ಅದಕ್ಕೆ ಮುಂಚೆ ಅವ್ರ ಮನೇಲಿ ಸ್ವಲ್ಪ ರಿಚುವಲ್ಸ್ ಎಲ್ಲ ಇರುತ್ತೆ. ಹೇಗೆ ಮಾಡ್ತೀವಿ ವಿಸರ್ಜನ್ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಆಲ್ಸೋ ನಾನು ಇದನ್ನು ಶೇರ್ ಮಾಡಬೇಕಾಯ್ತು, ಅವನಿಗೇನೋ ಕೊಡೋದಿತ್ತು. ಸೊ ಬ್ಲಿಂಕಿಟ್ಟಲ್ಲಿ ನಾನು ಗಿಫ್ಟ್ ರ್ಯಾಪಿಂಗ್ ಆಪ್ಷನ್ ಇತ್ತು, ಇದನ್ನು ಆರ್ಡರ್ ಮಾಡಿದೆ. ನಂಗೆ ಗೊತ್ತಿಲ್ಲ ಈ ಬ್ಯಾಗ್ ಎಷ್ಟು ಕ್ಯೂಟ್ ಅನಿಸ್ತಾ ಇದೆ. ಲೈಕ್ ಯಾವುದೋ ಹ್ಯಾಂಡ್ ಬ್ಯಾಗ್ ಥರ. ನಂಗೆ ಗೊತ್ತಿಲ್ಲ, ನಂಗೆ ಸಖತ್ ಇಷ್ಟ ಆಗಿದೆ. ಐ ಆಮ್ ಒಬ್ಸೆಸ್ಡ್. ಥ್ಯಾಂಕ್ ಯು ಬ್ಲಿಂಕಿಟ್ ಲೈಫ್ನ ಈಸಿ ಮಾಡಿಬಿಟ್ಟಿದೆ ಅನಿಸುತ್ತೆ ನಿಜವಾಗ್ಲೂ. ಇಲ್ಲ ಹೋಗು ರೆಡಿಯ ಒಂದೊಂದೇ ಪ್ರತಿಯೊಂದು ಐಟಮು ಹುಡ್ಕೊಂಡು, ಅದೇ ಬ್ಲಿಂಕಿಟ್, ಝೆಪ್ಟೋ ಇದೆಲ್ಲ ಬಂದಮೇಲೆ ಇಷ್ಟು ಸಿಂಪಲ್ ಅಲ್ವಾ, ಆರ್ಡರ್ ಮಾಡು 10 ಮಿನಿಟ್ಸಲ್ಲಿ ಟಕ್ ಅಂತ ಡೆಲಿವರಿ. ಸೊ ಹಾಂ ಕ್ಯಾಬ್ ರೀಚ್ ಆಗಿದೆ ಅನಿಸುತ್ತೆ, ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಐ ವಿಲ್ ಸಿ ಯು ಗೈಸ್ ಇನ್ ಹರ್ಷ್ ಮನೆ. ಬಾಯ್. ಇವನು ಹರ್ಷ್ಗೆ ಬೇಗ ಮನೆ ಶಿಫ್ಟ್ ಮಾಡೋಕ್ಕೆ ಹೇಳಬೇಕು. ಈ ಟ್ರಾಫಿಕಲ್ಲಂತೂ ಓಡಾಡೋಕ್ಕೆ ಆಗಲ್ಲ. 6 ಗಂಟೆಗೆ ಮನೆ ಬಿಟ್ಟಿರೋದು, ಅಲ್ಲ 6 ಅಲ್ಲ 5:15, 7 ಗಂಟೆ ಅದು. ನಾನು ಇನ್ನೂ ಇಲ್ಲೇ ಅವ್ರ ರೈಲ್ ಮಾಲ್ ಹತ್ರ ಇದ್ದೀನಿ. ಹರ್ಷರು ಅವ್ರ ಮನೆ ಗಣೇಶ ಅದು ಬ್ಯಾನರ್ ಹಾಕ್ಸಿದೆ ಅನ್ನಿಸ್ತಾ ಇದೆ. ಫೈನಲಿ ರೀಚ್ ಆಗಿದ್ದೀವಿ ಒಂದು ಮನೆ ನೋಡಿ, ಎಲ್ಲ ಡೆಕೋರ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಯ್. ಏನಂತ ಎಲ್ಲಿದ್ದಾನೆ? ನನ್ನ ಸೀರೆ ಹೆಂಗಿದೆ? ಇಷ್ಟ ನಂಗೆ ಇನ್ನಿಷ್ಟ ನೋಡಿ. ಅಂದ್ರೆ ಸ್ವಲ್ಪ ಮ್ಯಾಚಿಂಗ್ ಇದೀವಿ, ಪರವಾಗಿಲ್ಲ. ಸೀರೆ ನಮ್ಮ ಹರ್ಷಿತಾ ಸೀರೆ ಅಂದ್ರೆ ಇದು ಸೀರೆ ಅಂತೆ. ಹೌದು. ಓಕೆ, ಇವತ್ತು ನಮ್ಮನೆ ವಿಸರ್ಜನೆ ವಿಡಿಯೋ ನೋಡಿರಂತೆ. ಒಂದು 5 ನಿಮಿಷ ವೇಟ್ ಮಾಡಿ. ಕೋಪ ತೋರಿಸ್ತಾರಂತೆ. ಗಂಟೆ ಇಟ್ಟಿದ್ದು ಕೊಡಿದ್ರೆ ಹೊರಗಡೆ ಇಟ್ಟಿದ್ಯಮ್ಮ? ಈಗ ದೊಡ್ಡದಿದೆ ಇಲ್ಲಿ ಕಡೆ. ಸಂತೋಷ್, ಈ ಬಾಕ್ಲಿ ಸ್ವಲ್ಪ ಇದೆ ಹಿಂದಿತ್ತಲ್ಲಪ್ಪ.
सुप्रीतौ सुप्रसन्नो वरदो भवन्तु कृतः पूजां सुप्रीतौ सुप्रसन्नो वरदो भवन्तु कृतः पूजां सुप्रीतौ सुप्रसन्नो वरदो भवन्तु ॐ शान्ति 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 सर्वमङ्गलमाङ्गल्ये शिवे सर्वार्थसाधके वरदो भवन्तु सदा सदा गच्छतु ಬಳೆ ಬಿಡ್ತೀವಿ ಸರ್ ಶಟ್ರ್ ಇಟ್ಕೋಬೇಕು ಕೈಯಲ್ಲಿ ಕದಲಿಸ್ತಾ ಗಣೇಶ ಕೆಳಗಡೆ ಎಲ್ಲಾನು ಕದಲಿಸ್ತಾ ದೀಪ ಆ ಕಡೆ ಕೊಡು.
ಪುಷ್ಪಾಂಜಲಿಂ ಸಮರ್ಪಯಾಮಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಇಂದಿರಾರಮಣ ಗೋವಿಂದ ಗೋವಿಂದ. ಹರ್ಷ್, ಸೊ ಹೇಳು, ವಿಸರ್ಜನ್ ಅನ್ನೋದನ್ನ ಏನಕ್ಕೆ ಮಾಡ್ತಾರೆ, ಅದು ಎಲ್ಲಿಂದ ಶುರುವಾಗಿದೆ? ವಿಸರ್ಜನೆ ಅಂದರೆ ಗೌರಿ ಹಬ್ಬ, ಗೌರಿ ಗಣೇಶ ಹಬ್ಬ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿರಿ. ಅಂದರೆ ಮಣ್ಣಿಂದ ಹೇಗೆ ಗಣೇಶನ ಮಾಡಿ ನಾವಿಷ್ಟು ವೈಭವಯುತವಾಗಿ ಪೂಜೆ ಎಲ್ಲ ಮಾಡಿರ್ತೀವೋ, ಅದಾದ್ಮೇಲೆ ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿ ಎಷ್ಟೇ ಮುದ್ದಾಗಿದ್ರು ಗಣೇಶ ಮತ್ತೆ ನೀರಿಗೆ ಹೋಗೋದು. ಅಂದರೆ ಲೈಫು ಅಷ್ಟೇ, ನೀವು ಎಷ್ಟೇ ಆಡಂಬರವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹ ನೀವು ಎಲ್ಲಿಂದ ಬಂದಿರ್ತೀರೋ ವಾಪಸ್ ಅದೇ. ಲೈಫ್ ಇಸ್ ಅ ಸೈಕಲ್ ಅನ್ನೋದನ್ನು ತೋರಿಸೋ ಪದ್ಧತಿಗೋಸ್ಕರ ಆ ಲೆಸನ್ನ ಟೀಚ್ ಮಾಡೋದೇ ಗೌರಿ ಗಣೇಶ ಹಬ್ಬ. ಮಣ್ಣಿಂದ ಮಾಡಿರೋ ಗಣೇಶನನ್ನ ಪೂಜೆ ಇಷ್ಟೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಮತ್ತೆ ಕೆರೆಗೆ ಬಿಡೋದು, ಮತ್ತೆ ಮಣ್ಣು ಹಾಕ್ತಾನೆ. ಅಂದರೆ ಇಟ್ಸ್ ಅ ಸೈಕಲ್. ಅದು ಹೆಂಗಾಯ್ತಂದ್ರೆ ಮನುಷ್ಯನ ಜೀವನನೂ ಹಂಗೆ ಅಲ್ಲ, ನೀನು ಎಲ್ಲಿ ಒಂದು ಸೈಕಲ್ ಥರ. ಹೌದು, ಎಷ್ಟೇ ಲೈಫ್ ಇಸ್ ಅ ಸೈಕಲ್. ಕೆಳಗೆ ಹೋಗಿದ ಮೇಲೆ ಬರಬೇಕು, ಮೇಲೆ ಹೋಗಿದ್ ಕೆಳಗೆ ಬರಬೇಕು, ಮತ್ತೆ ಅದೇ ವಾಪಸ್ ಜಾಗಕ್ಕೆ ಹೋಗ್ಬೇಕಂತ. ಅದನ್ನ ಸಿಗ್ನಿಫೈ ಮಾಡೋದಕ್ಕೋಸ್ಕರನೇ ಈ ಗಣೇಶ ಹಬ್ಬದ ಮಣ್ಣಿಂದ ಏನು ಮಾಡಿರ್ತೀವಿ ಮತ್ತೆ ನದಿಗೆ ಹೋಗಿ ಮಣ್ಣಾಗುತ್ತೆ ಅಂತ ತೋರಿಸೋದಕ್ಕೆ ಗೌರಿ ಗಣೇಶ ಹಬ್ಬನ ವಿಸರ್ಜನೆ ಮಾಡಿ. ಓಕೆ. Oh my God. Sabash, Suresh. ಆ್ಯಕ್ಚುಲಿ ಇಲ್ಲಿ 10 o'clock ಲಾಸ್ಟ್ ಅಂತೆ. ಸೊ ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೇಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಸಂಪ್ರದಾಯ ಜೊತೆಗೆ ಪ್ರಕೃತಿನೂ ಕಾಪಾಡೋಣ ಅಂತ ಬರೀ ಗೌರಿ ಗಣೇಶನ್ ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನೆಲ್ಲ ಡಸ್ಟ್ಬಿನ್ನಲ್ಲೇ ಹಾಕ್ಬಿಟ್ಟು ಹೋಗ್ಬೇಕು. 10 ಗಂಟೆ ಆದಮೇಲೆ ಅಲೌಡ್ ಇಲ್ಲ ಅಂತ ಅರ್ಧ ಜನಕ್ಕೆ ಬಿಡಲೇ ಇಲ್ಲ ಒಳಗಡೆ. ಹೌದಾ? ಇಷ್ಟೊತ್ತಾಯಿತು ಮನೆಗೆ ಬರೋಕ್ಕೆ, ವಿಸರ್ಜನೆ ಎಲ್ಲ ಮುಗಿಸ್ಕೊಂಡು. ನನಗಂತೂ ಸಿಕ್ಕಾಪಟ್ಟೆ ಗೊತ್ತಿಲ್ಲ ಎಲ್ಲಿಂದ ಎನರ್ಜಿ ಬಂತು ನನಗೆ ಅಂತ. ನನಗೆ ಹೈ ಫೀವರು, ಜ್ವರ ಹೆಂಗೆ ಸುಡ್ತಾ ಇದೆ ಅಂದರೆ ನನಗೆ ಆಗ್ತಾನೇ ಇಲ್ಲ. ಬಟ್ ಗಣಪನೇ ಎನರ್ಜಿ ಕೊಟ್ಟ ಅನಿಸುತ್ತೆ. ಆಮೇಲೆ ನಾನು ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮೊಟ್ಟಿಗೆ ಜರ್ನಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಥವಾ ಹರ್ಷ್ಗೆ ಏನೇನು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಅಥವಾ ಈ ವಿಡಿಯೋ ಮಾಡೋದಾಗಲಿ, ಕಂಟೆಂಟ್ ಮಾಡೋದಾಗಲಿ, ಕೆಲವು ದೇವಸ್ಥಾನಕ್ಕೆ ಹೋಗೋದಾಗಲಿ, ನಾನು ನಿಮ್ಮ ಜೊತೆಗೇ ಕಲ್ತ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಯಾವಾಗಲೂ ಅಂದರೆ ಸಂಪ್ರದಾಯ ಬಗ್ಗೆ ಐಡಿಯಾ ಇದೆ. ಬಟ್ ಇವಾಗ ಒಂದು ಪರ್ಟಿಕ್ಯುಲರ್ ಹಬ್ಬದ್ದು ಏನಕ್ಕಪ್ಪ ಇವಾಗ ಹಬ್ಬದಲ್ಲಿ ಏನಕ್ಕೆ ಹಿಂಗೆ ಮಾಡಬೇಕಂತ ಯಾವಾಗಲೂ ನನ್ನ ಮೈಂಡಲ್ಲಿ ಯಾವಾಗಲೂ ಡೌಟ್ಸ್ಗಿಂತ ಕುತೂಹಲ ಅಂತ ಹೇಳ್ಬೋದು. ಏನಿರ್ಬೋದು ಅದ್ರ ಹಿಂದೆ ರೀಸನ್ನು, ಯಾವಾಗಲೂ ಒಂದು ಪ್ರಾಕ್ಟಿಕ್ಯಾಲಿಟಿ ಹುಡುಕ್ತಾ ಇದೆ. ಅಂದರೆ ಲೈಫ್ನ ಸಿಂಪಲಾಗಿ ಇಟ್ಕೊಳ್ಳೋಕೆ ಇಷ್ಟ ನನಗೆ. ಸೊ ಎಲ್ಲದರಲ್ಲೂ ಆ ಸಿಂಪ್ಲಿಸಿಟಿ ಅಥವಾ ಏನಕ್ಕೆ ಹಿಂಗೆ ಮಾಡ್ತಾರೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಅಂತ ಯಾವಾಗಲೂ ತಿಳ್ಕೊಳ್ಳೋದ್ರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ನಾನು ಕಲಿತಾ ಇದ್ದೀನಿ. ಆಮೇಲೆ ನನಗೆ ಇನ್ನೊಂದು ಖುಷಿ ವಿಷಯ ಏನಂದರೆ, ಭಾಳಷ್ಟು ಜನ ನನಗೆ ಮತ್ತು ಹರ್ಷ್ ಡಿ ಎಮ್ ಮಾಡ್ತಾ ಇದ್ದಾರೆ, ಈ ಪೂಜೆ ಬಗ್ಗೆ ತಿಳಿಸ್ಕೊಡಿ. ಆಮೇಲೆ ಕೆಲವರು ಈ ನಮ್ಮ ಏರಿಯಾಗೆ ಬನ್ನಿ, ನಮ್ಮ ಏರಿಯಾಲು ಈ ಥರ ದೇವಸ್ಥಾನ ಇದೆ, ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ, ಸಿಕ್ಕಾಪಟ್ಟೆ ಪುರಾತನ ದೇವಸ್ಥಾನ, ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ತುಂಬ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ವಿಲ್ ಟ್ರೈ ಕವರಿಂಗ್ ಅಪ್ ಆಲ್ ದೀಸ್ ಟೆಂಪಲ್ಸು. ಆಮೇಲೆ ನೀವೇನೇನು ಡಿ ಎಮ್ ಮಾಡ್ತಾ ಇದ್ದೀರಾ ಅಬೌಟ್ ನಿಮ್ಮ ಡೌಟ್ಸು, ಈ ಪೂಜೆಗಳ ಬಗ್ಗೆ ಅಥವಾ ಅದೆಲ್ಲ, ಅದ್ರ ಬಗ್ಗೆನೂ ಬೇಗ ಕವರ್ ಮಾಡ್ತೀವಿ. ಆಲ್ಸೋ ಇನ್ ದ ಎಂಡ್ ಬೇಗ ಹೋಗಿ ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಆಮೇಲೆ ಕಮೆಂಟ್ ಮೂಲಕ ಇಲ್ಲ DM ಮೂಲಕ ನಮಗೆ ತಿಳಿಸಿ ನಿಮಗಿನ್ನ ಏನರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದೆ ಅಂತ. ನಾವು ಅದ್ರ ಬಗ್ಗೆ ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಕಂಟೆಂಟ್ ತೊಗೊಂಡು ಬರ್ತೀವಿ. ನನಗೆ ಹಿಂಗೆ ನಿದ್ದೆ ಹಿಡಿತಾ ಇದೆ. ಸೊ ಎಂಡಿಂಗ್ ದ ವಿಡಿಯೋ ಹಿಯರ್. ಧನ್ಯವಾದಗಳು ನಿಮ್ಮ ಸಪೋರ್ಟ್ಗೋಸ್ಕರ. ಥ್ಯಾಂಕ್ ಯು.